ಕೊಪ್ಪಳದಲ್ಲಿ ಟಾಟಾ ಏಸ್ ವಾಹನಕ್ಕೆ ಆರ್ಟಿಒ ಸಿಬ್ಬಂದಿ ಅಡ್ಡಲಾಗಿ ನಿಂತ ಹಿನ್ನೆಲೆ ಚಾಲಕನ ನಿಯಂತ್ರಣ ತಪ್ಪಿ ವಾಹನ ಪಲ್ಟಿಯಾಗಿ ಬಿದ್ದಿದೆ. ಘಟನೆಯಲ್ಲಿ 30 ಮಕ್ಕಳಿಗೆ ಗಾಯವಾಗಿದೆ. ಹಾಲವರ್ತಿ ಕ್ರಾಸ್ ಬಳಿ ಘಟನೆ ನಡೆದಿದೆ. ಕ್ರೀಡಾಕೂಟ ಮುಗಿಸಿಕೊಂಡು ಟಾಟಾ ಏಸ್ ವಾಹನದಲ್ಲಿ ಮಕ್ಕಳು ವಾಪಸ್ಸಾಗ್ತಾ ಇದ್ರು. ಬೈಪಾಸ್ ರಸ್ತೆಯಲ್ಲಿ ಆರ್ಟಿಒ ನಿಂತುಕೊಂಡಿದ್ರು. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಕೂಡಲೇ ಆರ್ಟಿಒನನ್ನ ಹಿಡಿದು ಸ್ಥಳೀಯರು ಥಳಿಸಿದ್ದಾರೆ. ಇಂಥದ್ರಿಂದ ಎಷ್ಟು ಅಳವತ್ತಾಗ್ತಾವು ನೋಡ್ರಿ. ಈ ಆಟಿವಾಗ ಇವ್ರೆ ವಿಡಿಯೋ ಮಾಡ್ರಿ. ಇಲ್ಲಿ ಏನಾಗೈತೆ ನೋಡ್ಬೇಕಿಲ್ಲ. ಕಪ್ಪುಪಟ್ಟಿ ಧರಿಸಿ ಶಿಕ್ಷಕರ ದಿನಾಚರಣೆ ಬಹಿಷ್ಕರಿಸುವುದಕ್ಕೆ ಗದಗ ಜಿಲ್ಲೆಯ ಕರ್ನಾಟಕ ಸಹಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಿರ್ಧರಿಸಿದೆ. ಶಿಕ್ಷಕರ ಪಿಎಸ್ಟಿ ಬೇಡಿಕೆ ಈಡೇರದ ಹಿನ್ನೆಲೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಶಿಕ್ಷಕರ ದಿನಾಚರಣೆ ಬಹಿಷ್ಕರಿಸುವಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬಿಇಒಗೆ ಮನವಿಯನ್ನ ಕೂಡ ಮಾಡಿದೆ. ಆದ್ರೆ ನಮ್ಮ ಶಿಕ್ಷಕರಿಗೆ ಅದು ಹೆಂಗ ನಮ್ಮ ಇದ್ರ ಪರಿಸ್ಥಿತಿನೇ ಹಂಗಾಗ ಶಿಕ್ಷಕನಾಗೆ ಸೇರಿ ಶಿಕ್ಷಕನಾಗಿ ಇದಾಗಿ ನಿವೃತ್ತರಾಗ್ತಾ ಇದ್ರು. ಆದರೆ ಅದಕ್ಕೂ ಕೂಡ ಕಲ್ಲು ಹಾಕಿ ಈಗ ನಮ್ಮ ಶಿಕ್ಷಕರು ಒಂದು ರೀತಿ ಏನಾಗ್ತೈತೆ ಅಂದರೆ ನಾವು ಶಿಕ್ಷಕರಾಗಿಯೇ ಸೇರ್ಕೊಂಡು ಶಿಕ್ಷಕರಾಗಿ ಇದ್ದು ಶಿಕ್ಷಕರಾಗಿ ನಿವೃತ್ತಿ ಆಗ್ತಕ್ಕಂತಹ ಒಂದು ಪರಿಪಾಠ ಈಗ. ಲಂಚ ಪಡೆಯುವ ವೇಳೆ ಪಿಡಿಒ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮ ಪಂಚಾಯಿತಿ ಪಿಡಿಒ ಪದ್ಮನಾಭ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ. ಖಾಸಗಿ ಬಡಾವಣೆಗೆ ನೆಲದಡಿ ಕೇಬಲ್ ಅಳವಡಿಸುವುದಕ್ಕೆ 5 ಲಕ್ಷ ರೂಪಾಯಿಗಳ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಜಯಪುರ ಜಿಲ್ಲೆಯ ಅಥರ್ಗ ಹಾಗೂ ತಾಂಬಾ ಗ್ರಾಮಗಳಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಕಬ್ಬಿನ ಜಮೀನಿನಲ್ಲಿ ಚಿರತೆ ಓಡಾಡ್ತಾ ಇರುವುದನ್ನು ವ್ಯಕ್ತಿಯೋರ್ವರು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಸದ್ಯ ಚಿರತೆಯ ಸೆರೆಗಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ರೇಡ್ ಬೆನ್ನಲ್ಲೇ ಬನ್ನೇರುಘಟ್ಟ ಪಂಚಾಯಿತಿ ಅಧಿಕಾರಿಗಳಿಂದ ಬೀದಿ ಬದಿ ಅಂಗಡಿಗಳ ತೆರವು ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಪಂಚಾಯಿತಿಗೆ ಉಪ ಲೋಕಾಯುಕ್ತ ಫಣೀಂದ್ರ ಭೇಟಿಯನ್ನು ನೀಡಿದ್ರು. ಈ ವೇಳೆ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಸೂಚಿಸಿದರು. ಸೆಪ್ಟೆಂಬರ್ 6ರಂದು ಸಕಲೇಶಪುರದ ಹೆಬ್ಬನಹಳ್ಳಿ ಬಳಿ ಎತ್ತಿನ ಹೊಳೆ ಯೋಜನೆ ಉದ್ಘಾಟನೆ ನಡೆಯಲಿದ್ದು, ಈ ಸಂಬಂಧ ಹಾಸನದಲ್ಲಿ ಕಾಂಗ್ರೆಸ್ ನಾಯಕರ ಸುದ್ದಿಗೋಷ್ಠಿ ನಡೆಯಿತು. ಈ ವೇಳೆ ಮಾತನಾಡಿರುವಂತಹ ಶಾಸಕ ಶಿವಲಿಂಗೇಗೌಡ, ಡಿಕೆ ಶಿವಕುಮಾರ್ ಅವರು ಬಂದ ಮೇಲೆ ಅಡೆತಡೆ ದೂರವಾಗಿ ಯೋಜನೆ ಸಕ್ಸಸ್ ಆಗಿದೆ. ಈ ಮಹತ್ತರ ಯೋಜನೆ ಜನರಿಗೆ ಅರ್ಪಣೆ ಮಾಡುವುದಕ್ಕೆ ಸಿಎಂ ಬರ್ತಾರೆ ಅಂದರು. ಇದು ಕಾಂಗ್ರೆಸ್ ಸರ್ಕಾರದ ಭಗೀರಥ ಕೆಲಸ. ಈ ಯೋಜನೆಗಾಗಿ ಸಕಲೇಶಪುರದ ಜನ ತ್ಯಾಗ ಮಾಡಿದ್ದಾರೆ ಅಂತ ಶಿವಲಿಂಗೇಗೌಡ ಸರ್ಕಾರ ಹಾಗೂ ಜನರನ್ನ ಕೊಂಡಾಡಿದರು. ನೀರು ಹೋಗಿ ಸಮುದ್ರ ಸೇರ್ತಾ ಇದ್ದಂಥ ನೀರನ್ನು ಭಗೀರಥರಂತೆ ಇವತ್ತು ಈ ಕಡೆ ತಿರುಗಿಸಿ ಇಲ್ಲಿಂದ ಹಿಡಿದು ನಾವು ತುಮಕೂರಿನವರೆಗೆ ಕೋಲಾರದವರೆಗೆ ನೀರನ್ನು ಕೊಡ್ತಕ್ಕಂಥ ಒಂದು ಮಹತ್ತರವಾದಂಥ ಯೋಜನೆ ಫಲಪ್ರದವಾಗಿ 6ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈ ಭಾಗದ ಎಲ್ಲ ಫಲಾನುಭವಿ ಶಾಸಕರುಗಳು, ಮುಖಂಡರುಗಳು ನಾವೆಲ್ಲ ಸೇರಿ ಅದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದ ಸಹಾಯವಾಣಿ ಕೆಲಸ ಮಾಡುತ್ತೋ ಇಲ್ವೋ ಅನ್ನೋದನ್ನ ತಿಳಿಯೋದಕ್ಕೆ ಖುದ್ದು ಸಚಿವೆ ಹೆಬ್ಬಾಳ್ಕರ್ ಮುಂದಾಗಿದ್ದಾರೆ. ತುಮಕೂರಿನ ಸಹಾಯವಾಣಿಗೆ ತಾವೇ ಕರೆ ಮಾಡಿ ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಸಹಾಯವಾಣಿಗೆ ಕರೆ ಮಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನನಗೆ ಅತ್ತೆ ಹೊಡೆದಿದ್ದಾರೆ, ಸಹಾಯ ಮಾಡಿ ಅಂತ ಹೇಳ್ಕೊಂಡಿದ್ದಾರೆ. ಕೂಡಲೇ ಸಿಬ್ಬಂದಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಹೆಬ್ಬಾಳ್ಕರ್ ಖುಷಿಯಾಗಿದ್ದಾರೆ. ನಂತರ ಸಿಬ್ಬಂದಿ ಜೊತೆ ತಮ್ಮ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಸಹಾಯವಾಣಿ ಸಕ್ರಿಯವಾಗಿದ್ದಕ್ಕೆ ಅಭಿನಂದನೆ ಅಂತ ಹೇಳಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿಯಾಗಿದ್ದ ಶಶಿಕಾಂತ್ ಸೆಂಥಿಲ್ ದಕ್ಷಿಣ ಕನ್ನಡ ಶಾಲಾ ಮಕ್ಕಳೊಂದಿಗಿನ ಬಾಂಧವ್ಯವನ್ನ ಮೆಲುಕು ಹಾಕಿದ್ದಾರೆ. ಸದ್ಯ ಶಶಿಕಾಂತ್ ಅವರು ತಮಿಳುನಾಡಿನ ಸಂಸದರಾಗಿದ್ದು, ಮಂಗಳೂರಿನಲ್ಲಿ ನಡೆದ ಮದರ್ ತೆರೇಸಾರ 27ನೇ ಸಂಸ್ಮರಣೆಯ
ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸೆಂಥಿಲ್, ದಕ್ಷಿಣ ಕನ್ನಡದಲ್ಲಿ ನಾನು ಯಾರಿಗೆ ಇಷ್ಟವೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇಲ್ಲಿಯ ಮಕ್ಕಳು ಈಗಲೂ ನನ್ನನ್ನು ನೆನಪಿಸ್ಕೊಳ್ತಾರೆ ಅಂದರು. ಈಗಲೂ ಕೂಡ ಮಳೆ ಬಂದರೆ ನನಗೆ ಮಿಮ್ಸ್ ಬರುತ್ತದೆ. ಇವತ್ತಿನ ಡಿಸಿ ಅಂಕಲ್ ಒಳ್ಳೆ ಡಿಸಿ ಅಂಕಲ್, ನಾನು ಹೇಳಿದ್ದೆ ನೀನು ನನ್ನನ್ನು ರಜೆ ಕೊಡೋದ್ರಲ್ಲಿ ಬೀಟ್ ಮಾಡಬೇಕು ಅಂತ. ಅವರು ನನ್ನನ್ನು ಬೀಟ್ ಮಾಡ್ತಾರೆ ಅಂದ್ಕೊಂಡಿದ್ದೇನೆ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಇದ್ದ ಸಭಿಕರನ್ನ, ವಿದ್ಯಾರ್ಥಿಗಳನ್ನ ನಗೆಗಡಲಲ್ಲಿ ತೇಲಿಸಿದ್ರು. ನನ್ನ ಇಷ್ಟ ಇದೆಯೋ ಇಲ್ಲಿಯೋ ಮಕ್ಕಳಿಗೆ ಬಹಳ ಇಷ್ಟ ಇದೆ ಅಂತ. ಯಾಕಂದ್ರೆ ಇವತ್ತು ನನಗೆ ಮಳೆ ಬಂದ್ರೆ ಮೀಮ್ಸ್ ಬರ್ತದೆ. ನಮ್ಮ ಡಿ ಸಿ ಅಂಕಲ್ ಇದ್ದಾರೆ, ಇವತ್ತಿರುವ ಡಿ ಸಿ ಅಂಕಲ್ ಒಳ್ಳೆ ಡಿ ಸಿ ಅಂಕಲ್. ನಾನು ಹೇಳಿದೆ ಅವರಿಗೆ ನೀನ್ ನನ್ನನ್ನು ಬೀಟ್ ಮಾಡಬೇಕು ಅಂತ. ನನ್ನ ಇಷ್ಟ ಇದೆಯೋ ಇಲ್ಲಿಯೋ ಮಕ್ಕಳಿಗೆ ಬಹಳ ಇಷ್ಟ ಇದೆ ಅಂತ. ಶಾಸಕ ಸುರೇಶ್ ಕುಮಾರ್ ಅವರಿಗೆ ಅನಾರೋಗ್ಯ ಹಿನ್ನೆಲೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಜ್ವರದ ಬಾಧೆಯಿಂದ ಮಾತನಾಡಲು ಆಗದೆ ತೀವ್ರ ಸುಸ್ತಿನಿಂದಾಗಿ ಆರೋಗ್ಯ ಏರುಪೇರಾಗಿದೆ. ಚಿಕನ್ ಗುನ್ಯಾದಲ್ಲಿ ಕಾಣಿಸಿಕೊಂಡ ಹೊಸ ರೂಪದ ಜ್ವರವಾಗಿದ್ದು, ಇದೀಗ ಖಾಸಗಿ ಆಸ್ಪತ್ರೆಯಲ್ಲಿ ಸುರೇಶ್ ಕುಮಾರ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇನ್ನೂ 7 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಉಳಿದುಕೊಳ್ಳಲಿದ್ದಾರೆ. ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಕೋಲಾರ ನಗರಸಭೆ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಬಿಎಂ ಮುಬಾರಕ್ ಆರೋಪವನ್ನ ಮಾಡಿದ್ದಾರೆ. ಮುಳಬಾಗಿಲು ಕ್ಷೇತ್ರದಲ್ಲಿ ಅವರು ಶಾಸಕರು ಆಗಿದ್ದಾಗ ಅಸಹಜ ಸಾವುಗಳ ಬಗ್ಗೆ ತನಿಖೆ ಆಗಬೇಕು, ಸಾವುಗಳ ಬಗ್ಗೆ ಮರು ತನಿಖೆ ಆಗಬೇಕು ಅಂತ ಮುಬಾರಕ್ ಆಗ್ರಹಿಸಿದ್ದಾರೆ. ಮುಬಾರಕ್ ಒಬ್ಬ ತಾಲಿಬಾನ್ ಏಜೆಂಟ್, 50 ಕುಟುಂಬ ಹಾಳು ಮಾಡಿರುವ ವ್ಯಕ್ತಿ ಅಂತ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದ್ರು. ಇದಕ್ಕೆ ತಿರುಗೇಟ ಕೊಡೋದಕ್ಕೆ ಸುದ್ದಿಗೋಷ್ಠಿ ನಡೆಸಿ ಮುಬಾರಕ್ ಆರೋಪವನ್ನ ಮಾಡಿದ್ದಾರೆ. ಎಲ್ಲ ಎವಿಡೆನ್ಸ್ ನಾಡ್ತಾ ಇದೆ. ಬೇಸ್ಲೆಸ್ ಆಗಿ ನನ್ನ ಮೇಲೆ ನೀವು ಏನೋ ಮಾತಾಡ್ತಾ ಇದ್ದೀರಾ. ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ನಿಮಗೆ ಕೆಲಸಗಳಿವೆ. ಬೀಯಿಂಗ್ ML ಆಫ್ ದಿಸ್ ಕಾನ್ಸ್ಟಿಟ್ಯೂನ್ಸಿ, ಇದುವರೆಗೂ ನಿಮ್ಮ ಸಾಧನೆ ಅಂತ ಜನರಿಗೆ ಹೇಳಿ. ಕಿತ್ತೋಗಿರೋದ್ರ ಬಗ್ಗೆ, ಫೋಟೋ ತೆಗಿ ಬಗ್ಗೆ ನೀವು ಕಾಲ ಕಳ್ಕೊಂಡು ಹೈ ಫೈಲ್ ಆಗಿ ಮಾತಾಡ್ಕೊಂಡು ಕಾಲ ಕಳೆಯೋ ಬದಲು ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಬೆಂಗಳೂರಿನಿಂದ ಊರಿನತ್ತ ತೆರಳುವವರ ಸಂಖ್ಯೆ ಹೆಚ್ಚಾಗಿದೆ. ಕೆಎಸ್ಆರ್ಟಿಸಿಯಿಂದ 1500 ಹೆಚ್ಚುವರಿ ಬಸ್ ನಿಯೋಜನೆ ಮಾಡಲಾಗಿದೆ. ಹಬ್ಬದ ಹಿನ್ನೆಲೆ ಸೆಪ್ಟೆಂಬರ್ 5ರಿಂದ 7ರವರೆಗೆ 3 ದಿನ ಬೆಂಗಳೂರಿನಿಂದ ವಿವಿಧ ಜಿಲ್ಲೆಗಳಿಗೆ ಹೆಚ್ಚುವರಿ ಬಸ್ ಸೇವೆ ಇರಲಿದೆ. ಸೆಪ್ಟೆಂಬರ್ 8ರಂದು ಬೆಂಗಳೂರಿಗೆ ಬರುವುದಕ್ಕೆ ವಿವಿಧ ರಾಜ್ಯ ಹಾಗೂ ಅಂತಾರಾಜ್ಯಗಳಿಂದಲೂ ವಿಶೇಷ ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಕೆಎಸ್ಆರ್ಟಿಸಿಯಲ್ಲಿ 4 ಅಥವಾ ಹೆಚ್ಚು ಪ್ರಯಾಣಿಕರು ಒಟ್ಟಾಗಿ ಮುಂಗಡ ಟಿಕೆಟ್ ಕಾಯ್ದಿರಿಸಿದಲ್ಲಿ 5% ರಿಯಾಯಿತಿ ಕೂಡ ಸಿಗಲಿದೆ. ಗೌರಿ ಗಣೇಶ ಹಬ್ಬಕ್ಕೆ ಈ ಬಾರಿಯೂ ಖಾಸಗಿ ಬಸ್ ದರ ದುಬಾರಿಯಾಗಿದೆ. ಹಬ್ಬದ ಮುನ್ನಾ ದಿನ ಪ್ರಯಾಣ ದರ 3 ಪಟ್ಟು ಹೆಚ್ಚಳವಾಗಿದೆ. ಸೆಪ್ಟೆಂಬರ್ 5 ಹಾಗೂ 6ರಂದು ಟಿಕೆಟ್ ರೇಟ್ ಕೇಳಂಗಿಲ್ಲ ಎನ್ನುವಂತಾಗಿದೆ. ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ 3 ದಿನ ರಜೆ ಬಂದಿರೋ ಹಿನ್ನೆಲೆ ಊರಿಗೆ ತೆರಳುವವರ ಸಂಖ್ಯೆ ಹೆಚ್ಚಾಗಿದೆ. ಬೆಂಗಳೂರಿನಿಂದ ಮಂಗಳೂರು, ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ ಟ್ರಾವೆಲ್ಸ್ಗಳಲ್ಲಿ ಸಾಮಾನ್ಯ ದಿನಗಳಲ್ಲಿ 500 ರೂಪಾಯಿಗಳಿಂದ 1000 ರೂಪಾಯಿರಷ್ಟಿರುವಂತಹ ದರ ಏಕಾಏಕಿ 1500ರಿಂದ 3000 ರೂಪಾಯಿಗೆ ಏರಿಕೆಯನ್ನ ಕಂಡಿದೆ. ಹಾಲಿನ ದರ ಏರಿಕೆಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಒಕ್ಕೂಟ ಶಾಕ್ ನೀಡಿದೆ. ಹಾಲಿನ ಖರೀದಿ ದರದಲ್ಲಿ ₹1.50 ಇಳಿಕೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲಾ ಹಾಲು ಒಕ್ಕೂಟದಿಂದ ಆದೇಶ ನೀಡಲಾಗಿದ್ದು, ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೂಡಲೇ ಬೆಲೆ ಇಳಿಕೆ ಆದೇಶವನ್ನ ಹಿಂಪಡೆಯುವಂತೆ ಹಾಲು ಉತ್ಪಾದಕರು ಒತ್ತಾಯಿಸಿದ್ದು, ಕಾರಟಗಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ರೈತ ಸಂಘಟನೆ ಮನವಿಯನ್ನ ಸಲ್ಲಿಸಿದೆ. 2025ರ ಜನವರಿಯಲ್ಲಿ ಹುಬ್ಬಳ್ಳಿಯ ವರೂರಿನ ನವಗ್ರಹ ತೀರ್ಥದಲ್ಲಿ ಮಹಾಮಸ್ತಕಾಭಿಷೇಕ ನಡೆಯಲಿದೆ. ಗುಣಧರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಮಹಾಮಸ್ತಕಾಭಿಷೇಕ ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ. 2025ರ ಜನವರಿ 15ರಿಂದ 26ರವರೆಗೆ ಒಟ್ಟು 10 ದಿನಗಳ ಕಾರ್ಯಕ್ರಮ ನಡೆಯಲಿದ್ದು, ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರನ್ನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಗಿದೆ. 24 ಆನೆ, ಕುದುರೆ ಹಾಗೂ 108 ರಥದಿಂದ ಮಹಾ ಮೆರವಣಿಗೆ ಮಸ್ತಕಾಭಿಷೇಕದ ವಿಶೇಷತೆ ಆಗಿರಲಿದೆ. ಬಾಗಲಕೋಟೆಯ ಇಳಕಲ್ ನಗರದಲ್ಲಿ ವಿಜಯ ಮಹಾಂತ ಶಿವಯೋಗಿಗಳ ಜಾತ್ರೆ ಸಂಭ್ರಮದಿಂದ ನೆರವೇರಿತು. 2 ದಿನಗಳ ಕಾಲ ನಡೆದ ಜಾತ್ರೆಯಲ್ಲಿ
ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಭಾಗಿಯಾಗಿದ್ದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಪಲ್ಲಕ್ಕಿ ಮಹೋತ್ಸವದಲ್ಲಿ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹಾಗೂ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ ಭಾಗಿಯಾಗಿದ್ದರು.